ಬದುಕಿದು ಜಟಕಾ ಬಂಡಿ ವಿಧಿಹದರ ಸಾಹೇಬ. ಕುದುರೆ ನೀನವನ್ನು ಪೇಳ್ದಂತೆ ಪಯಣಿಗರು ನಾವು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ಬಂಧುಗಳೇ, ಕೆಲವು ಸಾವುಗಳು ಅವರ ಆತ್ಮೀಯರಿಗೆ ಮಾತ್ರ ನೋವನ್ನುಂಟು ಮಾಡ್ತಾವೆ. ಕೆಲವು ಸಾವುಗಳು ಅವರಿಡೀ ಮನೆತನಕ್ಕೆ ಅಗಾಧವಾದ ನೋವನ್ನು ಉಂಟು ಮಾಡ್ತಾವೆ. ಕೆಲವು ಸಾವುಗಳು ಇಡೀ ಗ್ರಾಮಕ್ಕೆ ಸೂತಕದ ಛಾಯೆಯನ್ನು ಒಡ್ಡುತ್ತಾವೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ದಕ್ಷ ಅಧಿಕಾರಿಗಳ ಸಾವು ಇಡೀ ಕರುನಾಡಿಗೆ ದುಃಖವನ್ನು ತಂದೊದಗಿದೆ. ಕಡು ಬಡತನದಲ್ಲಿ ಹುಟ್ಟಿ ವಿದ್ಯಾವಂತರಾಗಿ ಸುಶಿಕ್ಷಿತರಾಗಿ ಅಣ್ಣ ಬಸವಣ್ಣನವರ ಅನುಯಾಯಿಗಳಾಗಿ ತಮ್ಮ ಅಧಿಕಾರ ನಿರ್ವಹಣೆಯಲ್ಲಿ ಬಡವರ ನೊಂದವರ ಎಲ್ಲರ ಧನಿಯಾಗಿದ್ದಂಥ ಮಹಂತೇಶ ಬಿಳಿಗಿಯವರು IAS ಅಧಿಕಾರಿಗಳು ಅಪಘಾತದಲ್ಲಿ ಮರಣ ಹೊಂದಿ ಇಡೀ ರಾಜ್ಯವೇ ಅವರ ಸಾವಿಗೆ ಮುಡುಗ್ತಾ ಇದೆ. ಬಂಧುಗಳೇ, ಅಂತ ಅಧಿಕಾರಿ ನಿಲ್ಲವಲ್ಲ ಅನ್ನುವಂಥ ನೋವು ಪ್ರತಿಯೊಬ್ಬರನ್ನು ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. ನೋಡಿ, ಸಿದ್ಧಾಂತದ ಪ್ರತಿಪಾದಕರು, ಬಸವಣ್ಣನವರ ತತ್ವಗಳ ಅನುಸರಣೆ ಮಾಡದವರು, ಆ ಮೂಲಕವಾಗಿ ಈ ನಾಡಿಗೆ ಒಂದು ಮಾದರಿಯಾದವರು, ಮುಂದೆ ಬರುವ ಯುವಕರಿಗೆ ಸ್ಫೂರ್ತಿಯವರು. ತುಂಬ ಜನ ನಮ್ಮ ಬೆಳಗಾವಿಯ ನನ್ನ ಮುಖಪುಟದ ಗೆಳೆಯರು ಮೆಸೇಜ್ ಆಗ್ತಾ ಇದ್ದಾರೆ, ನಮ್ಮ ಮಹಂತೇಶ್ ಬಿಳಿಗಿಯವರ ಬಗ್ಗೆ ಒಂದು ಗೀತೆ ಹಾಡಿ ಅಂತೇಳಿ. ಹಾಡೋಣ, ಇದು ನಮ್ಮ ಕರ್ತವ್ಯ ಕೂಡ ಹೌದು ಅಂತ ಪುಣ್ಯ ಪುರುಷರಿಗೆ ಹಾಡಬೇಕಾದ ನನ್ನ ಧರ್ಮ ಕೂಡ ಹೌದು. ಖಂಡಿತವಾಗಿ ಹಾಡೋಣ. ನೊಂದವರ ದನಿಯಾಗಿ ದಕ್ಷಾಧಿಕಾರಿಯಾಗಿ ಚಂದದ ಬದುಕ ಬದುಕಿದ ಮಹಂತೇಶ ಬಿಳಗಿಯವರಿಗೆ ಸಲ್ಲಿಸುವೆ ನಮನ. ಮನಬಾರದಿಂದ ಭಕ್ತಿಯ ನಮನ. ಬಡತನದಲ್ಲುಟ್ಟಿದ ಬಂಗಾರ ನೀವು, ಬೆಳಗಾವಿಯ ಕೀರ್ತಿ ಶಿಖರ ನೀವು, ಮರೆಯಾಲಿ ಎಂಗೆ ನಿಮ್ಮ ಮಹಂತೇಶ ಬಿಳಗಿಯವರೇ. ಕರುನಾಡ ಕಂದ ನಿಮ್ಮ ಕಳುಗಾಲಿ ಎಂಗೆ ನಾವು ಹೋಗಿ ಬರುವಿರಾ, ಮರೆ ಹುಟ್ಟಿ ಬರುವಿರಾ. ವರ್ಷಕ್ಕೆ ಅಪ್ಪನ ಕಳಕೊಂಡು ತಪ್ಪಾಲಿಯಾದೀರಿ ನೀವು. 5 ವರ್ಷಕ್ಕೆ ಅಪ್ಪನ ಕಳಕೊಂಡು ತಪ್ಪಾಲಿಯಾದೀರಿ ನೀವು. ರಟ್ಟೆ ತಡೆಯುವವರೆಗೂ ರೊಟ್ಟಿ ತಟ್ಟಿ ವ್ಯಾಪಾರ ಮಾಡಿ ನಿಮ್ಮ ಸಲಹಿದರು ನಿಮ್ಮ ತಾಯಿ. ಬಡತನದಲ್ಲಿದ್ದರು ಬಂಗಾರದಂತ ಗುಣವ ಕಲಿಸಿದರು ನಿಮ್ಮ ತಾಯಿ. ಬಡತನದಲ್ಲುಟ್ಟಿದ ಬಂಗಾರ ರಾಮದುರ್ಗದ ಕೀರ್ತಿ ಶಿಖರ ಮಹಂತೇಶ
ಬೆಳಗಿಯವರೇ ನಿಮಗಿದೋ ನಮ್ಮ ನಮನ. ತುಂಬ ಮಕ್ಕಳು, ಮೈ ತುಂಬ ಬಡತನ, ಅನ್ನವಿಲ್ಲದಿದ್ದರೂ ಸಂಸ್ಕೃತಿಗೆ ಕೊರತೆ ಇಲ್ಲ. ಹಠ ತೊಟ್ಟು ಬಾಳಿ ವಿದ್ಯಾವಂತರಾಗಿ ಅದ್ವಿತೀಯ ಸಾಧನೆ ಮಾಡಿದಿರಲ್ಲ. ನಿಮ್ಮಂತ ಅಧಿಕಾರಿಯ ಮತ್ತೆಲ್ಲಿ ಕಾಣಲಿ ನಾವು, ಕರುಣೆ ಇಲ್ಲದ ಜವರಾಯ ಕರೆದೊಯ್ದ ಎಲ್ಲೋ ನೀನು. ನಮ್ಮ ಮಹಂತೇಶ ಬೆಳಗಿಯವರನ್ನು ಬಡತನದಲ್ಲುಟ್ಟಿದ ಬಂಗಾರ, ಕರುನಾಡಿನ ಕೀರ್ತಿಯ ಕುವರ. ಬಡವರಿಗೆ ಮಿಡಿದ ಹೃದಯ ನಿಂತಿದ್ದಲ್ಲೋ, ಉಕ್ಕಿದ ನೆತ್ತರು ಹರಿದು ಬಂದಿದ್ದಲ್ಲೋ. ಬಿತ್ತಿದ ಬೀಜದಂತೆ ಬೆಳೆಯಬೇಕು ನೀವು, ಭತ್ತದ ಉತ್ಸಾಹ ತುಂಬಬೇಕು ನಮಗೆ. ಮತ್ತೆ ಹುಟ್ಟಿ ಬನ್ನಿ ನೀವು ಮಹಂತೇಶ ಬೆಳಗಿಯವರೇ. ಈ ಕರುನಾಡ ಜನರ ಪರವಾಗಿ ಸಲ್ಲಿಸುವೆ ನಮನವ. ಬಡತನದಲ್ಲುಟ್ಟಿದ ಬಂಗಾರ, ಮರೆಯಾದ ಕನ್ನಡ ಕುವರ. ಅಣ್ಣ ಬಸವಣ್ಣನ ಅನುಯಾಯಿ, ಲಿಂಗೈಕ್ಯ ಮಹಂತೇಶ ಬೆಳಗಿ. ನಿಮ್ಮ ಪಾದಕ್ಕೆ ಕೋಟಿ ಶರಣು, ಹೋಗಿ ಬಂದಿರಿ ನಿಮಗೆ ಶರಣು ಶರಣಾರ್ಥಿ. ಹೋಗಿ ಬಂದಿರಿ ನಿಮಗೆ ಶರಣು ಶರಣಾರ್ಥಿ. ಹೋಗಿ ಬಂದಿರಿ ನಿಮಗೆ ಶರಣು ಶರಣಾರ್ಥಿ. ಈ ನಾರದರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಕೈಲಾಸ ವೈಕುಂಠಾದಿಗಳಿಗೆಲ್ಲ ಹೋಗಿ ಮಹಿಷಿಯ ಅಟ್ಟಹಾಸವನ್ನ ಎಲ್ಲರಿಗೂ ತಿಳಿಸಿ, ಮಹಿಷಿ ಮುಂದೆ ದೇವತೆಗಳಿಗೆ ಗಂಡಾಂತರವಾಗ್ತಾಳೆ ಅಂತ ಮುನ್ನುಡಿಯನ್ನು ಬರೆಯುವಂತ ನಾರದರು. ಎಲ್ಲವಲ್ಲವರವರು ಯಾರು ನಾರದರು? ಇವತ್ತಿನ ಕಾಲದಲ್ಲೂ ಅವರೇ. ಒಂದೊಂದು ಊರ್ಲಿ 10 ಜನ 20 ಜನ ಇದ್ದೇ ಇರ್ತಾರೆ. ಈ ಕಲಿಗಾಲ ಬಂದ್ಬಿಟ್ಟದಲ್ಲ, ಈಗ ಊರಿಗೊಬ್ಬೊಬ್ರು ಮನೆಗೊಬ್ಬೊಬ್ರು ಆಯ್ತಾರಂತೆ. ಹೋಯ್ತಾ 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 ಸದ್ಯ ಇತ್ತಾಗ ಸ್ವಲ್ಪ ಕಮ್ಮಿ ಏನಾಗದ ಹಾಸನ ಡಿಸ್ಟಿಕ್ಕಲ್ಲಿ. ಇಲ್ಲಿಲ್ಲ, ಸ್ವಾಮಿಗಳಲ್ಲಂತೂ ಇಲ್ಲವೇ ಇಲ್ಲ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು ಅಂತ ಕರೀತಾರೆ ನಮ್ಮ ಕಡೆ. ಮನೆಮೂರ್ಖರು ಎಷ್ಟೂರ್ಲಿಲ್ಲ, ಇದು ಸ್ವಲ್ಪ ಕಮ್ಮಿ. ಅಣ್ಣ ತಮ್ಮದಿರು ಒಗ್ಗಟ್ಟಾಗ ಬಾಳ್ಕೊಂಡು ಹೋಯ್ತೀರಿ, ಹೆಂಗಾರ ಮಾಡಿ ಅವ್ರಿಗೆ ಪುಡಿ ಬಿಟ್ಬಿಡೋದು. ಒಂದು ಮದುವೆ ಆಗ್ತಿದ್ರೆ ಇಲ್ಲ ಸಲ್ಲದರಲ್ಲಿ ಹೇಳಿ ಆ ಮದುವೆಗೆ ಪುಡಿ ಬಿಟ್ಬಿಡೋದು. ಒಂದು ಒಳ್ಳೆ ಕೆಲಸ ನಡೀತಿದ್ರೆ ಆ ಕೆಲಸನ ಮುರಿದಾಕಕ್ ನೋಡೋದು. ಎಷ್ಟೂರ್ಲಿಲ್ಲ, ಇಲ್ಲಿಲ್ಲ. ನೀವು ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಇದಕ್ಕೆ ನಾರದರು ಇಲ್ಲವನ್ನು ತಿಳ್ಕೊಂಡು ಮಹಿಷಿಯ ಅಟ್ಟಹಾಸ ಯಾವ ರೀತಿ ಆಗಿದೆ ಅಂದರೆ ಶುಕ್ರಾಚಾರ್ಯರಿಂದ ಎಲ್ಲವನ್ನು ತಿಳ್ಕೊತಾ ಇದ್ದಾಳೆ. ಮುದ್ಗರ ಬೃಸುಂಡಿ ಆ ಅಟ್ಟಹಾಸದ ಮೆರಿತಾ ಇರುವ ದೇವತೆಗಳನ್ನು ಸದೆಬಡಿಬೇಕು. ನಮ್ಮ ತಂದೆ ಚಿಕ್ಕಪ್ಪನವರನ್ನ ಕೊಂದ, ನನ್ನ ಅಣ್ಣನನ್ನು ಕೊಂದ ಆ ಪಾಪಿ ದೇವತೆಗಳನ್ನು ಸದೆಬಡಿಬೇಕು. ಆಗ ಆ ಶುಕ್ರಾಚಾರ್ಯ ಹೇಳ್ತಾರೆ, ಮಹಿಷಿ
ಹೀಗೆ ವೀರಾವೇಶದಿಂದ ಹೋರಾಡಿ ಕರಂಬಾಸುರನಿನ ಅಣ್ಣನಾದ ಮಹಿಷಾಸುರ ಎಲ್ಲರೂ ಅವರ ಕುತಂತ್ರಕ್ಕೆ ಬಲಿಯಾದರು. ದೇವೇಂದ್ರ ದೇವತೆಗಳು ಸಾಮಾನ್ಯವಲ್ಲ. ಕುತಂತ್ರದಿಂದ ರಂಭಾಸುರನ ಮೊಸಳೆಯ ರೂಪದಲ್ಲಿ ಬಂದು ಕೊಂದ. ಕುತಂತ್ರದಿಂದ ಕರಂಬಾಸುರನನ್ನ ಇಂದ್ರ ಬಂದು ಕೊಂದ. ಈಗ ಮಹಿಷಿಯನ್ನ ನಿನ್ನಂತ ಒಂದು ಹೆಣ್ಣು ಆ ವೀರನನ್ನ ಕೊಂದಳು. ಅದಕ್ಕೆ ನೀನು ಎಚ್ಚರಿಕೆಯಿಂದ ತಪಸ್ಸನ್ನ ಮಾಡಿ ಸಾವನ್ನ ಗೆಲ್ಲಬೇಕು. ತಪಸ್ಸನ್ನ ಮಾಡಿ ಸಾವನ್ನ ಗೆಲ್ಲಬೇಕೆ? ಹಾಗೆ ಆಗಲಿ, ತಪಸ್ಸು ಹೊರಡ್ತೇನೆ ಅಂತ ಮಹಿಷಿ ಈ ರಾಕ್ಷಸರುಗಳಿಗೆಲ್ಲ ಗುರುಗಳಾಗಿರ್ತಕ್ಕಂಥ ಯಾರು? ಶುಕ್ರಾಚಾರ್ಯರು. ಎಚ್ಚರ, ತಪಸ್ಸು ಮಾಡುವಾಗಲೂ ಎಚ್ಚರ. ದೇವತೆಗಳ ಕುತಂತ್ರ ಇದ್ದೇ ಇರುತ್ತೆ ಎಂದಾಗ, ಇಲ್ಲ ಗುರುದೇವ, ಮೃಸುಂಡಿ ಮುದ್ಗರ, ನೀವೀರ್ವರು ನನಗೆ ಸಹಾಯಕರಾಗಿ ಆ ಸತ್ಯಲೋಕಾಧಿಪತಿಯಾದ ಬ್ರಹ್ಮನನ್ನು ಕರೆದು ಬ್ರಹ್ಮನಿಂದ ಮರಣವನ್ನೇ ಮೆಟ್ಟಿ ನಿಲ್ಲುವಂತ ವರವನ್ನ ಪಡೆದು ದೇವತೆಗಳ ಅಟ್ಟಹಾಸವನ್ನು ಸೊಟ್ಟ ಬೂದಿ ಮಾಡುತ್ತೇನೆ ಅಂತ ಯಾರು? ಮಹಿಷಿ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಅವಳ ತಪಸ್ಸು ಹಣ್ಣಾಗ್ತಾ ಇದೆ. ದೇವಾನುದೇವತೆಗಳೆಲ್ಲ ಕಂಗಾಲಾಗಿದ್ದಾರೆ. ನಾರದ್ರು, ನಾರಾಯಣ, ದೇವೇಂದ್ರ, ಯಾರು ತಾನೇ ನನ್ನನ್ನು ಏನು ಮಾಡಬಲ್ಲರು ಅಂತಿದ್ಯಲ್ಲ, ಈಗಲೇ ಸ್ವಲ್ಪ ನಡುಗ್ತಾ ಇದೆಯಾ? ಅವಳು ತಪಸ್ಸು ಮುಗಿಯೋ ತನಕ ನಿನಗೆ ಯಾವ ಭಯವೂ ಇಲ್ಲ. ತಪಸ್ಸು ಮುಗಿದ ಮೇಲೆ ಸ್ವಲ್ಪ ಕಷ್ಟವೇ. ಗುರುಗಳೇ, ಈಗ ನಮ್ಮ ಗತಿ ಅದೋ ಗತಿ. ನಾನಿನ್ನು ಬರಲೆ ಗುರುಗಳೇ, ನೀವು ಹೊರಟೋದ್ರೆ ನಾವೇನು ಮಾಡೋದು? ಏನು ಮಾಡಂಗಿಲ್ಲ. ಹೇಗಾದ್ರೂ ಮಾಡಿ ಅವಳ ತಪಸ್ಸನ್ನು ಭಂಗ ಮಾಡಿದರೆ ಮಾತ್ರ ನಿಮ್ಮ ಶಕ್ತಿ ಸಾಮರ್ಥ್ಯ ಉಳಿಯುತ್ತೆ. ಅವಳು ಕುಳಿತು ತಪಸ್ಸು ಮಾಡುತ್ತಿರುವ ಜಾಗಕ್ಕೆ ಹೋಗಿ ನೀವು ಆ ತಪಸ್ಸನ್ನು ಭಂಗ ಮಾಡಬೇಕು ಅಂದಾಗ, ಯಾವ ಬ್ರಹ್ಮದೇವನ ಮಾತಿನಂತೆ ಏನಾದ್ರೂ ವರವನ್ನ ಗೆದ್ದುಬಿಟ್ರೆ ಮುಗ್ದೇ ಹೋಯ್ತು ಕತೆ ಅಂತ ಇಲ್ಲಿ ಅಷ್ಟದಿಕ್ಪಾಲಕರೆಲ್ಲ ಬಂದು ಅವಳ ತಪಸ್ಸನ್ನ ಭಂಗ ಮಾಡ್ತಾ ಇದ್ದಾರೆ. ಇದು ಒಂದು ಕಥೆ ಆದರೂ ಕೂಡ ಅಯ್ಯಪ್ಪನ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಈ ಒಂದು ಮೂಲ ಕಥೆಯನ್ನು ನಾನು ಹೇಳ್ತಾ ಇರೋದು. ಆ ಅಯ್ಯಪ್ಪನ ಯಾತ್ರೆಗೆ ಹೋಗ್ತೀವಲ್ಲ, ನಾವು ಹೋಗುವ ಸಂದರ್ಭದಲ್ಲಿ ಕಾಣುವಂತ ಜಾಗಗಳಿಗೆಲ್ಲ ಒಂದೊಂದು ಗುರುತಿದೆ, ಒಂದೊಂದು ಶಕ್ತಿ ಇದೆ. ಅದಕ್ಕೆ ಆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಒಂದು ಯಾತ್ರೆ ಮಹಾಪವಿತ್ರವಾದದ್ದು. ಆ ಯಾತ್ರೆಯ ಜೊತೆಯಲ್ಲಿ ಎಲ್ಲಾ ದೇವರುಗಳನ್ನ ದರ್ಶನ ಮಾಡ್ಕೊಂಡ್ ಬರ್ತೀರಲ್ಲ, ಅದಿನ್ನೂ ದೊಡ್ಡದು. ಈ ಪವಿತ್ರವಾದಂಥ ಕಾರ್ತೀಕ ಮಾಸದ ಈ ಪುಣ್ಯ ದಿನ ಮಲೈ ಮಾದೇಶ್ವರನಿಗೆ ಬಹಳ ಪ್ರಿಯಕರವಾದಂತಹ ದಿನ. ಇಂಥ ಪವಿತ್ರವಾದಂತಹ ದಿನದಲ್ಲಿ ಕಥೆಯ ಮೂಲವನ್ನು ನಾವು ತಿಳ್ಕೊಳ್ತಾ ಇವತ್ತು ಗೀತಗಾಯನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತ ನಮ್ಮ ತಂಡದವರಿಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆದು ನಮಗೆ ಬಹಳ ಯಶಸ್ಸನ್ನು ಕೊಡ್ತಾ ಇದ್ದೀರಾ. ಗುರು ಹಿರಿಯರೆಲ್ಲ ಇದ್ದಾರೆ. ಈ ಸಂದರ್ಭದಲ್ಲಿ ಜನಪ್ರಿಯವಾದಂಥ ಒಂದು ಮಲೈ ಮಾದೇಶ್ವರ ನಿಜವಾಗ್ಲೂ ಕೂಡ ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತಹವನು. ಇಂಥ ವಿಶ್ವಾದ್ಯಂತ ಜನಪ್ರಿಯವಾದಂಥ ಒಂದು ಮಲೈ ಮಾದೇಶ್ವರನ ಗೀತೆಯನ್ನು ನಮ್ಮ ಸಹೋದರಿಯವರು ಆಡ್ತಾರೆ, ಕೇಳೋಣ. ಎಂತ ಅದ್ಭುತವಾದ ಗೀತೆ. ಶಬರಿಮಲೆಗೆ ಹೋದವರು ಮಾದೇಶ್ವರನ ದರ್ಶನ ಮಾಡಿಕೊಂಡು ಬರೋದು ಉಂಟು, ಅಲ್ಲೇ ಮಾಲೆಯನ್ನು ತೆಗೆಯೋರು ಕೆಲವರು ಉಂಟು. ಅಂತ ಶಕ್ತಿ ದೇವತಾನ ಆಗಿರ್ತಕ್ಕಂಥ ಈ ಮೈಕಾರ ಮಾದೇಶ್ವರನ ಗೀತೆ ನಮ್ಮ ಸಹೋದರಿಯರಿಂದ ಕೇಳೋಣ. Mother
ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಮಲೆ ಮಾದೇಶ್ವರನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದಂತ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅದಕ್ಕೆ ನೋಡಿ ಶಬರಿಮಲೆಗೆ ಹೋಗ್ತೀವಲ್ಲ, ಯಾವ ಒಡವೆ ವಸ್ತ್ರಗಳನ್ನು ತೊಡದೆ, ಯಾವ ಪವಿತ್ರವಾಗಿರ್ತಕ್ಕಂಥ ಕಾವಿ ಮತ್ತು ಕಪ್ಪು ವಸ್ತ್ರ, ನೀಲಿ ವಸ್ತ್ರಗಳನ್ನು ತೊಟ್ಟು ಮಾಲೆಯನ್ನು ಧರಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವನಲ್ಲಿಗೆ ನಾವು ಹೋಗ್ತೀವಿ. ಅವನ ಹತ್ರ ಏನಂತ ಕೇಳಬೇಕು? ಸಿರಿ ಸಂಪತ್ತು ಐಶ್ವರ್ಯ ಏನು ನಾ ಕೇಳಲ್ಲ ತಂದೆ, ನನಗೆ ಬೇಕಾಗಿರೋದು ನಿನ್ನ ಪವಿತ್ರವಾದಂಥ ಪುಣ್ಯ ಫಲ, ಆ ಆಶೀರ್ವಾದ. ಭಗವಂತ ಆಯಸ್ಸನ್ನ ಶಕ್ತಿಯನ್ನು ಕೊಟ್ಟು ಕಾಪಾಡುವಂತ ಈ ಒಂದು ಗೀತೆಯಲ್ಲಿ ಅಯ್ಯಪ್ಪನ ಕೇಳ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಅಯ್ಯಪ್ಪನಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುವಂತ ಒಂದು ಪವಿತ್ರವಾದಂಥ ವರ. ನಾವೆಲ್ಲರೂ ಕೂಡ ಮುಡಿಯನ್ನು ಹೊತ್ತು ಕಲ್ಲು ಮುಳ್ಳುಗಳನ್ನು ತುಳುಕೊಂಡು ಬೆಟ್ಟವನ್ನು ಹತ್ತಿ ಹೋಗುವಾಗ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸುಖವನಾದ ಬೇಡಲಾರೆ ಪದವ್ಯಾಸೆಯಿಲ್ಲ ನನ್ನ ಸ್ವಾಮಿ ಅಯ್ಯಪ್ಪ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಸಿರಿಯು ಬೇಕು ಎನ್ನಲಾರೆ ಸುಖವನಾದ ಬೇಡಲಾರೆ ಪದವ್ಯಾಸೆಯಿಲ್ಲ ನನ್ನ ಸ್ವಾಮಿ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದು ಮಾತು ಹೇಳು ಸ್ವಾಮಿ. ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಂ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ.
ಶಬರಿಮಲೆ ಅಯ್ಯಪ್ಪನ ಪಾಲಕ್ಕೆ ಗೋವಿಂದ ಗೋವಿಂದ ಚೌಡೇಶ್ವರಿ ಪಾಲಕ್ಕೆ ಗೋವಿಂದ 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 ಗೋವಿಂದ. ಈ ಪವಿತ್ರವಾದ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸದ್ದು ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಜಗದೊಳಗೆ ಮಣಿಕಂಠ ಸ್ವಾಮಿ ಅವತಾರವನ್ನು ತಾಳೋದಕ್ಕೆ ಇಲ್ಲಿ ಮಹಿಷಿ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ. ಚತುರ್ಮುಖನಾದ ಬ್ರಹ್ಮ ಪ್ರತ್ಯಕ್ಷನಾದ ಮಹಿಷಿ ಅಷ್ಟ ದಿಕ್ಪಾಲಕರೇನೇ ತೊಂದರೆ ಕೊಟ್ಟರು, ಲೋಕಲೋಕಗಳೇ ತಲ್ಲಣಿಸುವಂತ ತಪಸ್ಸನ್ನು ಮಾಡಿ ನನ್ನನ್ನು ನೀ ಕರೆದೆ. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ. ಕೇಳು, ನಿನಗೇನು ಬರಬೇಕು ಕೇಳು. ಹೇ ಸರಸ್ವತೋತ್ಸವ ಸರಸುಜಾತನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಗುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೆ ಚರಣ ಕಮಲದಿ ಶಿರವನಿಡುತ್ತಲೇ, ಪರಮ ಕರುಣಾಮೂರ್ತಿ ನಿನ್ನೆ ಚರಣ ಕಮಲದಿ ಶಿರವನಿಡುತ್ತಲೇ, ವರವನಂದನು ಬೇಡುವೆನೋ, ವರವನಂದನು ಬೇಡುವೆನು, ಕೃಪೆ ಮಾಡಿ ಹರಸನ್ನ, ಕೃಪೆ ಮಾಡಿ ಹರಸನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹೇ ಬ್ರಹ್ಮದೇವ, ಜಗದೊಳಗೆ ಯಾರಿಂದಲೂ ನನಗೆ ಮರಣಬಾರದಂತ ಆಯುಧಗಳಿಂದಾಗಲಿ, ಶಕ್ತಿಯಿಂದಾಗಲಿ, ಯುಕ್ತಿಯಿಂದಾಗಲಿ, ದೇವತೆಗಳಿಂದಾಗಲಿ, ರಕ್ಕಸರಿಂದಾಗಲಿ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಂದಾಗಲಿ ಯಾರಿಂದಲೂ ಮರಣಬಾರದಂತ ವರವನ್ನು ಅನುಗ್ರಹಿಸು ಬ್ರಹ್ಮದೇವ. ಮಹಿಷಿ, ಹುಟ್ಟು ಸಾವುಗಳೆಂಬತಕ್ಕಂಥದ್ದು ಜೀವನದ ಎರಡು ಮುಖಗಳು. ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ವರವನ್ನ ಕೊಡಲು ಸಾಧ್ಯವಿಲ್ಲ. ಆಗಿದ್ದ ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ. ನೀನನ್ನು ಮರಣಬಹುದು. ಮಹಿಷಿ, ಯಾವ ರೂಪದಲ್ಲಾದ್ರೂ ಒಂದು ಸಾವನ್ನು ಬಯಸ್ಕೋ, ನಾನು ನಿನಗೆ ವರವನ್ನು ಕೊಡ್ತೇನೆ. ಯಾವ ರೂಪದಲ್ಲಿ ಕೇಳಲಿ? ಶಿವನಾರಾಯಣರಿಂದ ಹುಟ್ಟುವಂತ ಒಂದು ಮಗುವಿನಿಂದ ನನಗೆ ಸಾವು ಬರಲಿ. ತಥಾಸ್ತು. ನನಗೆ ಸರಿಸಮರಾರು. ನನ್ನನ್ನು ಎದುರಿಸುವ ವೀರನು, ಧೀರನು, ಪರಾಕ್ರಮೆಯು ಅವನಾವನಿರುವನು ಈ ತ್ರಿಭುವನೊಳಗೆ. ಇಲ್ಲಿಗೆ ನನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ ಪ್ರಪಂಚದಲ್ಲಿ ತೋರಿಸುವ ಕಾಲ ಬಂತು. ಹೇ ಇಂದ್ರ, ಹೇ ಅಷ್ಟದಿಕ್ಪಾಲಕರೇ, ನಿಮ್ಮನ್ನೆಲ್ಲ ಸದಬಡಿಯುವ ಕಾಲ ಈಗ ಬಂತು. ಅಷ್ಟೇ ಅಲ್ಲ, ಈ ಮಹಿಷಿ ತಪಸ್ಸಿನಲ್ಲಿ ವರವನ್ನ ಪಡೆದಿದ್ದಾಳೆ. ತಲೆ ಕೆಟ್ಟ ಬ್ರಹ್ಮ ತಥಾಸ್ತು ಎಂದು ಹೋದ. ರಕ್ಕಸರು ಏನು ಗೊತ್ತಿಲ್ಲದ, ತಿಳುವಳಿಕೆ ಇಲ್ಲದವರು ಅಂತ ತಿಳ್ಕೊಂಡವನೇ ಬ್ರಹ್ಮ. ನಾನೇನ್ ಕೇಳಿದೆ? ನಾರಾಯಣ ಶಿವನಿಂದ ಹುಟ್ಟುವಂತ ಮಗುವಿನಿಂದ ನನಗೆ ಮರಣ ಬರಲಿ ಅಂತ ಕೇಳಿದೆ. ಇದು ಸಾಧ್ಯವೇ? ನಾರಾಯಣನು ಗಂಡು, ಶಿವನು ಗಂಡು, ಇವರಿಬ್ಬರಿಂದ ಮಗು ಹುಟ್ಟಲು ಸಾಧ್ಯವೇ? ಆ ಮಗುವಿನಿಂದ ನನಗೆ ಮರಣ ಬರಲು ಸಾಧ್ಯವೇ? ತಲೆ ಕೆಟ್ಟ ಬ್ರಹ್ಮ ಗೊತ್ತಿಲ್ಲದ ತಥಾಸ್ತು ಅಂದ್ಬಿಟ್ನಲ್ಲ. ನಾನಿನ್ನ ಬಿಡಲಾರೆನು ದೇವೇಂದ್ರ, ನಾನಿನ್ನ ಬಿಡಲಾರೆನು. ನಾನಿನ್ನ ಬಿಡಲಾರೆನು ದೇವೇಂದ್ರ, ನಾನಿನ್ನ ಬಿಡಲಾರೆನು. ದೇವತೆಗಳ ಅಟ್ಟಹಾಸವನ್ನು ಎತ್ತಿನ ಮುರಿವೆನು. ದೇವತೆಗಳ ಅಟ್ಟಹಾಸವನ್ನು ಎತ್ತಿನ ಮುರಿವೆನು. ನಾನಿನ್ನ ಬಿಡಲಾರೆನು ದೇವೇಂದ್ರ, ನಾನಿನ್ನ ಬಿಡಲಾರೆನು. ಉತ್ಕರ ಸುಳ್ಳಿ ಹರಸಿಡಿಲು ಬಳಿಯಲಿ, ಕಾನೋಡ ಬಿಲಿಯಲಿ ಬಿಡಲಾರೆ ನಿನ್ನನ್ನು ನಾ ದೇವೇಂದ್ರ. ಹರಸಿಡಿಲು ಬಳಿಯಲಿ, ಕಾನೋಡ ಬಿಲಿಯಲಿ ಬಿಡಲಾರೆ ನಿನ್ನನ್ನು ನಾ. ಮುಖ್ಯಂದ್ರ ಹರೆಯ
ಮೆಟ್ಟಲು ಈ ಮಹಿಷಿಯು. ನಾನಿನ್ನ ಬಿಡಲಾರೆನು ದೇವೇಂದ್ರ, ನಾನಿನ್ನ ಬಿಡಲಾರೆನು. ದೇವತೆಗಳ ಅಟ್ಟಹಾಸವನ್ನು ನಾನಿನ್ನ ಬಿಡಲಾರೆನು ದೇವೇಂದ್ರ, ನಾನಿನ್ನ ಬಿಡಲಾರೆನು. ದೇವೇಂದ್ರ, ನಾನಿನ್ನ ಬಿಡಲಾರೆನು, ಬಿಡಲಾರೆನು. ರುಸುಂಡಿ ಮುದ್ಗರ, ಇನ್ನು ನನಗೆ ಸರಿಸಮರಾರು, ಇನ್ನು ನನಗೆ ಸರಿಸಮರಾರ ಮರಣವನ್ನು ಮೆಟ್ಟಿ ನಿಂತ ಈ ಮಹಿಷಿಗೆ ಎದುರಿಗೆ ನಿಲ್ಲುವ ವೀರನು, ಧೀರನು, ಪರಾಕ್ರಮೆಯು ಅವನಾವನಿರುವನು. ಶುಕ್ರಾಚಾರ್ಯ ಹೇಳ್ತಾರೆ, ದೇವತೆಗಳು ಏನು ಬೇಕಾದರೂ ಸೃಷ್ಟಿ ಮಾಡ್ತಾರೆ, ಅಟ್ಟಾಸ್ತಿಂದ ಮೆರಿಬೇಡ. ಶಿವನಾರಾಯಣರಿಂದ ಹುಟ್ಟುವ ಮಗುವಿನಿಂದ ಮರಣ ಅಂತ ವರ ಕೇಳ್ಕೊಂಡ್ ಬಂದಿದೀಯ. ಗುರುಗಳೇ, ಶಿವನು ಗಂಡು, ನಾರಾಯಣನು ಗಂಡು, ಇವರಿಬ್ಬರಲ್ಲೂ ಮಗು ಹುಟ್ಟೋದು ಅಂದ್ರೆ ಏನು? ಇದಕ್ಕೆ ಅರ್ಥವೇ ಇಲ್ಲವೇ? ನನ್ನನ್ನು ಎದುರಿಸುವ ವೀರನು ಯಾರು ಇಲ್ಲ ಎಂಬುದಾಗಿ ಅಟ್ಟಾಸ್ತಿನ ಮೆರೆತಿರಬೇಕಾದ್ರೆ ನಾರದರು ನಾರಾಯಣ ನಾರಾಯಣ. ಈ ನಾರದರು ದೇವತೆಗಳಿಗೂ ವಿಚಾರ ಮುಟ್ಟಿಸ್ತಾರೆ, ನಿಮ್ ಕತೆ ಮುಗೀತು. ಮಹಿಷಿ ವರವನ್ನ ಪಡೆದಾಯಿತು. ಇನ್ನು ಎಷ್ಟೊತ್ತಿಗೆ ದಾಳಿ ಮಾಡ್ತಾಳೋ ದೇವಲೋಕಕ್ಕೆ ಅದು ಗೊತ್ತಿಲ್ಲ. ಅದಕ್ಕೆ ನೋಡಿ, ಸಮಯ ಸಂದರ್ಭದಲ್ಲಿ ಯಾವಾಗ ಏನು ಬರುತ್ತೆ ಗಂಡಾಂತರ ಅಂತ ಯಾರಿಗೂ ಗೊತ್ತಿಲ್ಲ. ರಕ್ಕಸರಿಗಾಗ್ಬೋದು, ಮಾನವರಿಗಾಗ್ಬೋದು, ನಮಗಾಗ್ಬೋದು, ನಿಮಗಾಗ್ಬೋದು. ನಾವು ಕೇಳುವ ಕಥೆಯಲ್ಲಿ ಕೆಲವು ವಿಚಾರಗಳು ಬರುತ್ತೆ ನೋಡಿ. ಸಿರಿಯಾಳನಂತ ಭಕ್ತನನ್ನ ಜನರೇನ್ ಮಾಡಿದ್ರು, ಇವನಿಂದ ಕೊಡೋಕ್ ಸಾಧ್ಯವೇ, ಬಂದವರಿಗೆಲ್ಲ ಊಟ ಹಾಕೋಕ್ ಸಾಧ್ಯವೇ ಅಂತ ತನ್ನ ಮಗನ್ನೇ ಕತ್ತರಿಸಿ ಅಡಿಗೆ ಮಾಡಿಕ್ತ ಭಕ್ತ ಸಿರಿಯಾಳ. ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಕಿತ್ತು ಪರಮಾತ್ಮನಿಗೆ ಸಮರ್ಪಿಸ್ದ. ಹರಿಶ್ಚಂದ್ರ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ದಾನ ಮಾಡಿ ಹೆಂಡತಿ ಮಕ್ಕಳನ್ನ ಮಾರಿಕೊಂಡು ಸ್ಮಶಾನದಲ್ಲಿ ಹೆಣಗಳನ್ನು ಒತ್ತ. ಯಾತಕ್ಕಾಗಿ? ಒಂದು ಸತ್ಯವನ್ನು ಉಳಿಸೋದಕ್ಕೋಸ್ಕರವಾಗಿ. ಆ ಸತ್ಯ ಅನ್ನೋದು ಉಕ್ಕನ ಕಡ್ಲೆ ಇದ್ದಾಗೆ. ಅದಕ್ಕೆ ನಾವು ಸತ್ಯವನ್ನು ಹಾಡಬೇಕು, ಸುಳ್ಳು ಹೇಳಬಾರದು. ಅದರಲ್ಲೂ ಮಾಲೆ ಹಾಕೊಂಡವರಂತೂ ಸುಳ್ಳು ಹೇಳಂಗೇ ಇಲ್ಲ. ಸ್ವಾಮಿಗಳು ಹೇಳ್ತಿದಾರ, ಒಂದು ಸುಳ್ಳು ಹೇಳಿದ್ರು ಶಬರಿಮಲೆಗೆ ಹೋದ್ರು ವ್ಯರ್ಥ. ಸುಳ್ಳು ಅನ್ನೋದು ಬರಬಾರದು. ಯಾಕೆಂದ್ರೆ ಅವರು ದೇವರುಗಳು. ಅವರಿಗೆ ಕಾಲಿಗೆ ಬಿದ್ದು ವಯಸ್ಸಿನ ಅಂತರವನ್ನು ನೋಡದೆ ಹಿರಿಯರೆಲ್ಲ ಕಾಲಿಗೆ ಬಿದ್ದು ಅವ್ರನ್ನ ಶಬರಿಮಲೆ ಕಳಿಸ್ತಾರೆ. ಸತ್ಯವನ್ನ ನುಡಿದು ಆ ಸತ್ಯವೆಂಬ 18 ಮೆಟ್ಟಲುಗಳನ್ನು ನಾವು ಹತ್ತಬೇಕು. ಒಂದೊಂದು ಮೆಟ್ಟಲಿಗೂ ಒಂದೊಂದು ಅರ್ಥ ಇದೆ. ಇಂಥದ್ದನ್ನು ಬಿಟ್ಟು ಬಾ, ಇಂಥದ್ದನ್ನು ಬಿಟ್ಟು ಬಾ ಅಂತ. ಅದರಲ್ಲಿ ಸುಳ್ಳು ಹೇಳದೆ, ಮೋಸ ಮಾಡದೆ, ವಂಚನೆ ಮಾಡದೆ ನೀನು ಸತ್ಯವಂತನಾಗಿ ಬಾ ಅಂತ ಒಂದು ಮೆಟ್ಲು ಇದೆ. ಅಂತ ಸಿರಿಯಾಳನಂತವರನ್ನ ಸೌದೆಯ ಮೇಲೆ ಕೂರಿಸಿ ತೈಲವನ್ನಿಟ್ಟು ಬೆಂಕಿ ಹಚ್ಚಿದ್ರು. ನೀನು ಸತ್ಯವಂತನಾಗಿದ್ರೆ ಬಾ ಇಲ್ಲಿ ಅಂತ. ನೋಡಿ, ಆ ಸತ್ಯ ಅನ್ನೋದು ಎಂತ ಉಕ್ಕಿನ ಕಡ್ಲೆ ಇದ್ದಾರೆ. ಆ ಒಂದು ಗೀತೆಯನ್ನು ಈಗ ಕೇಳೋಣ. ಯಾವ ಭಕ್ತ ಸಿರಿಯಾಳ ಚಿತ್ರದ ಆ ಒಂದು ಸತ್ವ